ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಏನು ಮಾಡ್ತೀರಾ, ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಆ್ಯಂಡ್ ನಮ್ಮದು ವಾಚ್ ಟೈಮ್ ಎಷ್ಟಾಗಿದೆ ಆ್ಯಂಡ್ ಇನ್ನೂ ಏನು ಅರ್ನಿಂಗು ಮಾನಿಟೈಸೇಷನ್ ಆಗಿದ್ರೆ ಅರ್ನಿಂಗ್ ಎಷ್ಟಾಗಿದೆ ಇದನ್ನು ಚೆಕ್ ಮಾಡೋಕ್ಕೆ ಮಾತ್ರ ಓಪನ್ ಮಾಡ್ತೀರಾ. ಓಕೆನಾ? ತುಂಬ ಜನ ಗೊತ್ತೇ ಇರಲ್ಲ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಕ್ಕೆ ಯೂಟ್ಯೂಬ್ ನಮಗೆ ಕೊಟ್ಟಿದೆ, ಇಷ್ಟು ದೊಡ್ಡ ಅಪ್ಲಿಕೇಶನ್ ಏನಕ್ಕೆ ಕೊಟ್ಟಿದೆ, ಏನು ಪ್ರಯೋಜನ ಇದರಿಂದ ಅಂತಲೇ ಗೊತ್ತಿರಲ್ಲ. ಆ್ಯಂಡ್ ಆ ಅಪ್ಲಿಕೇಶನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಓಕೆನಾ? ಸೊ ಈ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಇದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮದು ಏನಾಗುತ್ತೆ, ನಿಮ್ಮದು ಗ್ರಾಫ್ ಏನಿರುತ್ತೆ ಅದು ಡೌನ್ ಹೋಗುತ್ತೆ. ಆ್ಯಂಡ್ ನಿಮ್ಮದು ಏರೋ ಮಾರ್ಕ್ ಇರುತ್ತಲ್ಲ, ಕೆಲವೊಬ್ಬರಿಗೆ ಗ್ರೀನ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಡೌನ್ ಹೋಗಿರುತ್ತಲ್ಲ. ಸೊ ಅದು ಫೇಸ್ ಮಾಡ್ತೀರಾ ನೀವು. ನಿಮ್ಮ ಗ್ರಾಫ್ ಏನಿರುತ್ತೆ, ನಿಮ್ಮ ಏರೋ ಮಾರ್ಕ್ ಏನಿರುತ್ತೆ ಅದು ಗ್ರೀನ್ ಬರಲ್ಲ. ಓಕೆನಾ? ಡೌನಲ್ಲೇ ಹೋಗುತ್ತೆ. ಐ ಮೀನ್ ಮೇಲೆ ಹೋಗಲ್ಲ, ಕೆಳಗಡೆನೇ ಹೋಗುತ್ತೆ. ಓಕೆನಾ? ಸೊ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ನೀವು ಕೆಲಸ ಏನಾದರೂ ಮಾಡಿಬಿಟ್ರೆ ನಿಮ್ಮದು 15 ಡೇಸಲ್ಲಿ ನಿಮ್ಮದು ಗ್ರಾಫ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವ್ಯೂಸ್ನು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟುಡಿಯೋನ ಯಾವ ಥರ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಯಾವ ಥರ ನಾವು ಯೂಸ್ ಮಾಡಬೇಕು. ಇನ್ನೆಲ್ಲ ಯೂಟ್ಯೂಬ್ ಹೈಡನ್ ಟ್ರಿಕ್ ಕೊಟ್ಟಿದೆ ನಮಗೆ ವೈಟಿ ಸ್ಟುಡಿಯೋದಲ್ಲಿ. ಅದನ್ನೆಲ್ಲ ಯಾವ ಥರ ಬಳಸೋದು, ವೈಟಿ ಸ್ಟುಡಿಯೋದಲ್ಲಿ ಎಲ್ಲಿ ಆ ಹೈಡನ್ ಪ್ಲೇಸಲ್ಲಿ ನಮಗೆ ಆ ಟ್ರಿಕ್ಸ್ ಎಲ್ಲ ಯೂಟ್ಯೂಬ್ ಕೊಟ್ಟಿದೆ, ಎಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ನ ಮಾಡ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಾನು ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಏನಾದರೂ ಕೆಲಸ ಏನಾದರೂ ಮಾಡ್ತಿದ್ರೆ ಫಸ್ಟು ನೀವು ಕೆಲಸ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡಿ. ಎರಡೂ ಮಾಡ್ತಾಯಿದ್ರೆ ನಿಮಗೆ ಅರ್ಥನ ಆಗಲ್ಲ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ನಾನು ಕಮೆಂಟಲ್ಲೇ ಬಂದುಬಿಟ್ಟು ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವೇನು ಮಾಡೋಣ, ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನು ಮಾಡೋಣ, ಓಪನ್ ಮಾಡ್ಕೊಳ್ಳೋಣ. ಸೊ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ನಾನು ಇಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಬಂದುಬಿಟ್ಟು ಈ ವ್ಯೂಸು, ವಾಚ್ ಟೈಮು, ಸಬ್ಸ್ಕ್ರೈಬರ್ಸು, ಮಾನಿಟೈಸೇಷನ್ ಆಗಿದೆ, ಅರ್ನಿಂಗು ಇದನ್ನು ಮಾತ್ರ ಚೆಕ್ ಮಾಡ್ತೀರಾ. ಓಕೆನಾ? ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಇದನ್ನು ಬಿಡಿ. ಸೊ ಇದಿರಲ್ಲ ಅವ್ರಿಗೆ. ಸೊ ಅವ್ರೇನು ಮಾಡ್ತಾರೆ, ಈ ವ್ಯೂಸು, ವಾಚ್ ಟೈಮು, ಸಬ್ಸ್ಕ್ರೈಬರ್ಸ್ ಇದನ್ನು ಮಾತ್ರ ಚೆಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೆಳಗೆ ಬಂದುಬಿಟ್ಟು ನನ್ನ ವ್ಯೂಸ್ ಎಷ್ಟು ಬಂದಿದೆ ವ್ಯೂಸು ಆ್ಯಂಡ್ ಇದನ್ನು ಚೆಕ್ ಮಾಡ್ತೀರಾ. ಇಂಪ್ರೆಷನ್ಸ್ ಎಷ್ಟು ಹೋಗಿದೆ ಇದನ್ನು ಚೆಕ್ ಮಾಡ್ತೀರಾ. ಓಕೆನಾ? ಇದನ್ನು ಮಾತ್ರ ನಿಮಗೆ ಚೆಕ್ ಮಾಡೋದಕ್ಕೆ ವೈಟಿ ಸ್ಟುಡಿಯೋ ಬಂದುಬಿಟ್ಟು ಅಪ್ಲಿಕೇಶನ್ ಕೊಟ್ಟಿಲ್ಲ. ಓಕೆನಾ? ಮೇಯ್ನ್ ಥಿಂಗ್ ಏನಂದರೆ ವೈಟಿ ಸ್ಟುಡಿಯೋ ಕೊಟ್ಟಿರೋದು ನಿಮ್ಮ ವೀಡಿಯೋಗೆ ವ್ಯೂಸ್ ಬರಬೇಕಂದ್ರೆ ನೀವು ಏನು ಮಾಡಬೇಕು, ಹಿಡನ್ ಏನು ಕೊಟ್ಟಿದೆ, ಹಿಡನ್ ಟ್ರಿಕ್ ಏನು ಕೊಟ್ಟಿದೆ ಯೂಟ್ಯೂಬು ಅದನ್ನು ನೀವು ಯೂಸ್ ಮಾಡಬೇಕು. ಓಕೆನಾ? ಸೊ ಫಸ್ಟು ಬಂದುಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ. ಸೊ ತುಂಬ ಜನ ಏನು ಈ ಡ್ಯಾಶ್ ಬೋರ್ಡ್ ಏನಿದೆ ಇದನ್ನು ಮಾತ್ರ ಯೂಸ್ ಮಾಡ್ತೀರಾ. ಓಕೆನಾ? ಈ ಡ್ಯಾಶ್ ಬೋರ್ಡ್ ಯೂಸ್ ಮಾಡ್ತೀರಾ. ಆ್ಯಂಡ್ ಇನ್ನೂ ಎಷ್ಟಿದೆ ನಿಮ್ಮದ್ರಲ್ಲಿ, ಕಂಟೆಂಟ್ ಇದೆ, ಅನಲಿಟಿಕ್ಸ್ ಇದೆ, ಕಮ್ಯುನಿಟಿ ಇದೆ, ಅರ್ನ್ ಸೆಕ್ಷನ್ ಇದೆ. ಸೊ ಇದನ್ನೆಲ್ಲ ಯಾವುದು ಯೂಸ್ ಮಾಡಲ್ಲ. ಓಕೆನಾ? ಜಸ್ಟ್ ಇದೊಂದು ಮಾತ್ರ ಯೂಸ್ ಮಾಡ್ತೀರಾ. ಇದು ಒಂದರಲ್ಲಿ ಮಾತ್ರ ನೋಡ್ತೀರಾ. ಬೇರೆ ಇದು ಕಂಟೆಂಟ್, ಅನಲಿಟಿಕ್ಸ್, ಕಮ್ಯುನಿಟಿ ಇದು ಯಾವುದೂ ನೋಡೋದೇ ಇಲ್ಲ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಇದರದ್ದೇ ಟಾಪಿಕ್ ಏನಿದೆ ಕವರ್ ಮಾಡ್ತೀನಿ. ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ? ಸೊ ಫಸ್ಟು ನಾವೇನು ಮಾಡೋಣ, ಇಲ್ಲಿ ಅನಲಿಟಿಕ್ಸ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ ಇಲ್ಲಿ ಕೆಳಗಡೆ, ಈ ಅನಲಿಟಿಕ್ಸ್ ಆಪ್ಷನು. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ? ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಏನು ಆಪ್ಷನ್ಸು? ಟ್ರೆಂಡ್ಸು, ಓವರ್ವ್ಯೂ, ಕಂಟೆಂಟು, ಆಡಿಯನ್ಸು, ರಿವೆನ್ಯೂ ಅಂತ. ಓಕೆನಾ? ಸೊ ಯಾರ್ದು ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ಈ ಆಪ್ಷನ್ ಬರಲ್ಲ. ಈ ರಿವೆನ್ಯೂ ಆಪ್ಷನ್ ಏನಿದೆ ಅವ್ರಿಗೆ ಶೋ ಆಗಲ್ಲ. ಓಕೆನಾ? ಮಿಕ್ಕಿದ 4 ನಿಮಗೆ ಇದೆಲ್ಲ ಶೋ ಆಗುತ್ತೆ. ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಈ ಟ್ರೆಂಡು, ಓವರ್ವ್ಯೂ, ಕಂಟೆಂಟು, ಆಡಿಯನ್ಸು ಇದು 4 ಶೋ ಆಗುತ್ತೆ ರಿವೆನ್ಯೂ ಬಿಟ್ಟು. ಮಾನಿಟೈಸೇಷನ್ ಆಗಿದ್ದರೆ ರಿವೆನ್ಯೂನು ನಿಮಗೆ ಶೋ ಆಗುತ್ತೆ. ಮಾನಿಟೈಸೇಷನ್ ಆದರೆ ಬೇಗ ಅದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಸಿಂಪಲ್ ನಾವೇನು ಮಾಡಬೇಕು, ಇಲ್ಲಿ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ಟ್ರೆಂಡ್ ಆಪ್ಷನ್ ಇದೆಯಲ್ಲ, ಇದು ಟ್ರೆಂಡ್ ಅಂತ ಇದ್ದಿಲ್ಲ, ರಿಸರ್ಚ್ ಅಂತ ಇತ್ತು. ಸೊ ಈಗ ಯೂಟ್ಯೂಬ್ ಅಪ್ಗ್ರೇಡ್ ಆಗಿದೆ. ಸೊ ಹಾಗಾಗಿ ಟ್ರೆಂಡ್ ಅಂತ ನಮಗೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಸಿಂಪಲಿ ನಾವು ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ನಿಮಗೆ ಟಾಪ್ ರಿಸರ್ಚರ್ಸ್ ಅಂತ ಇದೆ. ಓಕೆನಾ? ಸೊ ಸಿಂಪಲಿ ನೋಡಿ ನೀವು ಏನು ಮಾಡ್ತೀರಾ, ಇಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಕನ್ನಡ ಟ್ರೆಂಡಿಂಗ್ ಶಾರ್ಟ್ ವಿಡಿಯೋ ಆ್ಯಂಡ್ ಯೂಟ್ಯೂಬ್ ಮಾನಿಟೈಸೇಷನ್ ನ್ಯೂ ಅಪ್ಡೇಟು. ಓಕೆನಾ? ನಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಕೊಟ್ಟಿದೆಯಲ್ಲ, ಇಲ್ಲಿ 3 ಟಾಪಿಕ್ ನನಗೆ ಕೊಟ್ಟಿದೆ. ಇದನ್ನು ಬಂದುಬಿಟ್ಟು ನಮ್ಮ ಆಡಿಯನ್ಸ್ ಸರ್ಚ್ ಮಾಡ್ತಾ ಇದ್ದಾರೆ. ಓಕೆನಾ? ನಾವೇನು ಮಾಡ್ತಾ ಇರ್ತೀವಿ, ಆಡಿಯನ್ಸದು
ಏನು ಡಿಮ್ಯಾಂಡ್ ಇದೆ ಅದರಲ್ಲಿ ನಾವು ವೀಡಿಯೋ ಮಾಡಲ್ಲ. ನಮಗೆ ನಮ್ಮ ಮನಸ್ಸಿಗೆ ಯಾವ್ದು ಇಷ್ಟ ಬರುತ್ತೆ ನಾವು ಆ ಟೈಪ್ ವೀಡಿಯೋಸ್ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮದು ವೀಡಿಯೋದಲ್ಲಿ ವ್ಯೂಸ್ ಏನಿರುತ್ತೆ ಬರ್ತಾ ಇರಲ್ಲ, ಕೆಳಗಡೆನೇ ಹೋಗ್ತಾ ಇರುತ್ತೆ. ನಮ್ಮ ಗ್ರಾಫು ಮೇಲೆ ಹೋಗ್ತಾ ಇರಲ್ಲ, ಕೆಳಗಡೆನೇ ಬರ್ತಾ ಇರುತ್ತೆ. ನಮಗೆ ಏನು ಮಾಡಬೇಕು, ಇಲ್ಲಿ ಏನು ಸಜೆಸ್ಟ್ ಮಾಡ್ತಾ ಇದೆ ಯೂಟ್ಯೂಬು, ಓಕೆನಾ, YT ಸ್ಟುಡಿಯೋ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಈ ವಿಡಿಯೋ ನೋಡ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ವಿಡಿಯೋ ಮಾಡಿ ನಿಮ್ಮದು ವ್ಯೂಸ್ ಬರುತ್ತೆ ಅಂತ ಯೂಟ್ಯೂಬೇ ಹೇಳ್ತಾ ಇದೆ. ಸೊ ನಾವು ಯಾಕೆ ಅದನ್ನು ಕೇಳಲ್ಲ? ಸೊ ಈಗ ಎಕ್ಸಾಂಪಲ್ಗೆ ತೊಗೊಳ್ಳಿ, ನಿಮಗೆ ಏನು ಮ್ಯಾಂಗೋ ಇಷ್ಟ ತಿನ್ನಕ್ಕೆ ಅಂದ್ಕೊಳ್ಳಿ, ಮಾವಿನಕಾಯಿ ನಿಮಗೆ ಇಷ್ಟ ತಿನ್ನೋಕ್ಕೆ. ಬೇರೆ ಯಾರಾದರೂ ಹೇಳ್ತಾರೆ ನೀನು ಹುಣಸೆ ಹಣ್ಣು ತಿನ್ನು ಅಂತ. ಸೊ ನೀವು ತಿಂತೀರಾ ಹುಣಸೆ ಹಣ್ಣು? ಸೊ ನಿಮಗೆ ಮಾವಿನಕಾಯಿ ಇಷ್ಟ, ನೀವು ಹುಣಸೆ ಹಣ್ಣು ತಿಂತೀರಾ? ಇಲ್ಲ ಅಲ್ವಾ? ಸೊ ಹಾಗೇ ಸೇಮು ಇಲ್ಲಿ ಬಂದುಬಿಟ್ಟು ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ನೋಡೋಕ್ಕೆ ಈ ಟೈಪಲ್ಲಿ ಇಷ್ಟ. ನೀವು ಮಾಡೋದೇನು, ನಿಮಗೆ ಇಷ್ಟ ಬಂದಿದ್ದು ನೀವು ಮಾಡ್ತೀರಾ, ಓಕೆನಾ. ಸೊ ನೀವು ಏನು ಮಾಡಿ, ಯೂಟ್ಯೂಬ್ ಏನು ಹೇಳ್ತಾ ಇದೆ ಅದನ್ನು ಕೇಳಿ, ಓಕೆನಾ. ಸೊ ಫಸ್ಟು ಈ ಟಾಪಿಕ್ಸ್ಗಳಲ್ಲಿ ನೀವು ವೀಡಿಯೋಸ್ ಮಾಡಿ ನೋಡಿ, ಆಮೇಲೆ ರಿಸಲ್ಟು ನಿಮಗೆ ಸಿಗುತ್ತೆ. 15 ಡೇಸ್ ಫಾಲೋ ಅಪ್ ಮಾಡಿ, ಈ ವಿಡಿಯೋಸ್ ಮೇಲೆ ಫಾಲೋ ಅಪ್ ಮಾಡಿ. ಈ ಟೈಟಲ್ ಇದೆಯಲ್ಲ, ಕೀವರ್ಡ್ಸ್ ಇದೆಯಲ್ಲ, ಈ ಕೀವರ್ಡ್ಸ್ ಮೇಲೆ ಕೆಲಸ ಮಾಡಿದ್ರೇ ನಿಮಗೆ ರಿಸಲ್ಟ್ ಸಿಗೋದು, ಓಕೆನಾ ಗೈಸ್. ಟಾಪ್ ಸರ್ಚಸಲ್ಲಿ ಅದಾದಮೇಲೆ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಇನ್ನೊಂದು ಕಾಣುತ್ತೆ, ಏನು ರೀಸೆಂಟ್ ವೀಡಿಯೋಸ್ ಅಂತ. ಸೊ ಈ ರೀಸೆಂಟ್ ವೀಡಿಯೋಸಲ್ಲೂ ನೀವು ನೋಡಬೇಕು ಏನೇನು ನೋಡ್ತಾ ಇದೆ ಅಂತ. ಸೊ ಈ ರೀಸೆಂಟ್ ರಿಲೇಟೆಡ್ ವೀಡಿಯೋಸು ನಂದರಲ್ಲಿ ಬೇರೆ ತೋರಿಸ್ತಾ ಇದೆ. ನಂದರಲ್ಲಿ ಟೆಕ್ ರಿಲೇಟೆಡು, ನ್ಯೂಸ್ ರಿಲೇಟೆಡ್ ಶೋ ಆಗ್ತಿದೆ. ಸೊ ನಿಮ್ಮದ್ರಲ್ಲಿ ಬೇರೆ ಥರ ಶೋ ಆಗ್ತಿರಬೇಕು, ಓಕೆನಾ. ನೀವು ಯಾವ ಟಾಪಿಕಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಥರ ಶೋ ಆಗ್ತಿರ್ಬೋದು, ಓಕೆನಾ. ಸೊ ನನಗೆ ಬಂದುಬಿಟ್ಟು ಇಲ್ಲಿ ಈ ಟೈಪಲ್ಲಿ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮದು ಜಾಸ್ತಿ ವೀಡಿಯೋಸ್ಗಳೇನಾಗುತ್ತೆ ಓಡುತ್ತೆ ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಿದೆ ಯೂಟ್ಯೂಬು, ಓಕೆನಾ. ಸೊ ಇದರಲ್ಲಿ ನಾವು ಈ ವಿಡಿಯೋನ ಓಪನ್ ಮಾಡಿ ನೋಡಿದರೆ ಅದೇ ಟೈಪ್ ವಿಡಿಯೋ ಸ್ವಲ್ಪ ಚೇಂಜಸ್ ಮಾಡಿ ನಾವು ಮಾಡ್ಬೋದು, ಓಕೆನಾ. ಮಾಡಿದರೆ ನಮ್ಮದು ಏನಾಗುತ್ತೆ, ವೀಡಿಯೋಸಲ್ಲಿ ವ್ಯೂಸ್ ಬರುತ್ತೆ. ನೀವು ಈ ಫಾಲೋ ಅಪ್ ಮಾಡಬೇಕು, ಈ ವಿಡಿಯೋಸ್ಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು. ಆಗನೇ ಏನಾಗೋದು, ನಿಮ್ಮ ವೀಡಿಯೋಸ್ ಕೂಡ ವೈರಲ್ ಆಗೋದು ಆ್ಯಂಡ್ ನಿಮ್ಮ ವೀಡಿಯೋಸಲ್ಲೂ ಜಾಸ್ತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ರೀಸೆಂಟ್ ವೀಡಿಯೋ ಇದೆಯಲ್ಲ, ಇದರಲ್ಲೂ ಕೂಡ ನೀವು ನೋಡಬೇಕು. ಅದಾದಮೇಲೆ ಕಂಟೆಂಟ್ ಪೇಜ್ ಆ್ಯಂಡ್ ಶಾರ್ಟ್ಸ್ ಅಂತ ಇದೆಯಲ್ಲ, ಸೊ ಇಲ್ಲೂ ಕೂಡ ನಿಮಗೆ ಕೆಲವೊಂದು ಕೀವರ್ಡ್ಸ್ನ ಕೊಟ್ಟಿದೆ, ಟೈಟಲ್ ಕೊಟ್ಟಿದೆ, ಓಕೆನಾ. ಈ ಟೈಟಲ್ಸಲ್ಲೂ ಕೆಲಸ ಮಾಡಿ, ಈ ವಿಡಿಯೋಸ್ ಮೇಲೂ ಕೆಲಸ ಮಾಡಿ, ಓಕೆ. ಅಡ್ಯಾಬ್ ಅನಿಮೇಟೆಡ್ ಟ್ಯುಟೋರಿಯಲ್ ಫಾರ್ ಬಿಗ್ನರ್ಸ್ ಅಂತ ಇದೆ, ಕ್ರೋಮಾಟೂನ್ ಕ್ಯಾರೆಕ್ಟರ್ ಮೇಕರ್ ಅಂತ ಇದೆ, ವಿಮೋ ವಿಡಿಯೋ ಟ್ಯುಟೋರಿಯಲ್ ಅಂತ ಇದೆ. ಸೊ ಇಲ್ಲಿ ಇದ್ರ ಮೇಲೆ ನಮಗೆ ವೀಡಿಯೋಸ್ಗಳನ್ನ ಮಾಡಬೇಕು. ಆಗಲೇ ನಮಗೇನಾಗೋದು, ನಮ್ಮ ವೀಡಿಯೋಸಲ್ಲಿ ಏನು ಬರೋದು, ವ್ಯೂಸ್ ಬರೋದು, ಓಕೆನಾ. ಇದಾದಮೇಲೆ ನಾನು ಇನ್ನೊಂದು ಹೇಳಿದ್ನಲ್ಲ, ಟ್ರಿಕ್ ಯೂಟ್ಯೂಬ್ ಕೊಟ್ಟಿದೆ, ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅದ್ರ ಮೇಲೆ ನಮಗೆ ಕೆಲಸ ಮಾಡಬೇಕು ಅಂತ, ಓಕೆನಾ. ಅದೂ ಕೂಡ ನಮಗೆ ಅನಲೈಟಿಕ್ಸಲ್ಲೇ ಸಿಗುತ್ತೆ. ಅನಲೈಟಿಕ್ಸಲ್ಲಿ ಎಲ್ಲಿ ಹೋಗಬೇಕು ನಾವು ಚೆಕ್ ಮಾಡಬೇಕಂದ್ರೆ, ಸೊ ನಾನು ಸ್ವಲ್ಪ ಇಲ್ಲಿ ನೋಡಿ ಕೆಳಗೆ ಸ್ಕ್ರಾಲ್ ಮಾಡಿದ್ದೀನಿ. ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಅಲ್ಲೊಂದು ಆಪ್ಷನ್ ಇದೆ, ಎಕ್ಸ್ಪ್ಲೋರ್ ಟಾಪಿಕ್ ಅಂತ ಇದೆ ಆ್ಯಂಡ್ ಇದ್ರ ಪಕ್ಕದಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲೇ ಯೂಟ್ಯೂಬ್ ಹೈಡನ್ ಟ್ರಿಕ್ ಏನಿದೆ ನಮಗೆ ಕೊಟ್ಟಿರೋದು. ಸೊ ಇದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಬಿಡಿ, ನಿಮ್ಮ ಯೂಟ್ಯೂಬ್ 100% ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯೂಸ್ ಅಂತೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಈ ಕ್ವಶನ್ ಮಾರ್ಕ್ ಆಪ್ಷನ್ ಏನಿದೆ ಇದ್ರ ಮೇಲೆ ನಾವು ಸಿಂಪಲಿ ಕ್ಲಿಕ್ನ ಮಾಡಬೇಕು, ಓಕೆನಾ. ಕ್ವಶನ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೋಡಿ ಹೊಸ ಪೇಜ್ ಬಂದುಬಿಟ್ಟು ನಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗಿದೆ. ನಾನು ಸಿಂಪಲಿ ಇಲ್ಲಿ ಡೆಸ್ಕ್ಟಾಪ್ ಏನಿದೆ ಅದನ್ನು ಆಫ್ ಮಾಡ್ಕೋತೀನಿ, ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ, ಓಕೆನಾ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಏನು ಆಪ್ಷನ್ ಕೊಟ್ಟಿದೆ, ಇಲ್ಲಿ ಹೆಲ್ಪ್ ಸೆಂಟರ್ ಇದೆ, ಕಮ್ಯುನಿಟಿ ಇದೆ, ಕ್ರಿಯೇಟರ್ ಟಿಪ್ಸ್ ಅಂತ ಇದೆ. ಸೊ ನಮಗೇನು ಮಾಡಬೇಕು, ಈ ಕ್ರಿಯೇಟರ್ ಟಿಪ್ಸ್ ಅಂತ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇನ್ನೊಂದು ಫೋನ್ ಏನಿದೆ, ಇನ್ನೊಂದು ಹೊಸ ಪೇಜ್ ಏನಿದೆ ಅದು ಓಪನ್ ಆಗುತ್ತೆ. ನೋಡಿ ಇಲ್ಲಿ ಬಂದುಬಿಟ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಬಿಲ್ಡ್ ಕಮ್ಯುನಿಟಿ ಬೈ ರಿಕಾರ್ಡಿಂಗ್ ಆ್ಯಂಡ್ ಪೋಸ್ಟಿಂಗ್ ವಾಟ್ ಎಕ್ಸೈಟ್ ಟು ಯು. ಲಾಂಗ್ ವೀಡಿಯೋಸ್ಗಳಿಗೆ ಟಿಪ್ಸು ಇದು ವಿಡಿಯೋ, ಓಕೆನಾ. ಲಾಂಗ್ ವೀಡಿಯೋ ಯಾರೆಲ್ಲ ಮಾಡ್ತೀರಾ ಆ್ಯಂಡ್ ಲೈವ್ ಸ್ಟ್ರೀಮ್ ಯಾರೆಲ್ಲ ಮಾಡ್ತೀರಾ ನೋಡಿ, ಈ ಲೈವ್ ಸ್ಟ್ರೀಮ್ಗಳಿಗೆ ಟಿಪ್ಸ್ನ ಯೂಟ್ಯೂಬ್ ಕೊಟ್ಟಿದೆ. ಅದು ಆದಮೇಲೆ ಶಾರ್ಟ್ ವೀಡಿಯೋಸ್ಗಳು ಯಾರೆಲ್ಲ ಮಾಡ್ತೀರಾ ಇಲ್ಲಿ ಟಿಪ್ಸ್ ಕೊಡ್ತಾ ಇದೆ, ಓಕೆನಾ. ನೀವು ಯಾವ ಇದರಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು ಆ ವೀಡಿಯೋಸ್ನ ನೋಡ್ಬೋದು, ಓಕೆನಾ. ನಾವು ಸಿಂಪಲಿ ಎಕ್ಸಾಂಪಲ್ಗೆ ತೊಗೊಳ್ಳಿ, ನಾನು ಲಾಂಗ್ ವೀಡಿಯೋಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸಿಂಪಲಿ ವೀಡಿಯೋ ಟಿಪ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ, ಓಕೆನಾ, ಲಾಂಗ್ ವೀಡಿಯೋಗೆ. ಸೊ ಅದಾದಮೇಲೆ ನೋಡಿ ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ, ಓಕೆನಾ. ಬೇಸಿಕ್ ಫ್ಯೂಚರ್, ಪ್ರೊಡಕ್ಷನು, ಪಾಲಿಸಿ ಆ್ಯಂಡ್ ಗೈಡ್ಲೈನು, ಬಿಲ್ಡ್ ಕಮ್ಯುನಿಟಿ,
ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಫಾರ್ಮೆನ್ಸ್, ಮೇಕ್ ಮನಿ ಆನ್ ಯೂಟ್ಯೂಬ್, ಡೆವಲಪ್ ಯುವರ್ ಕಾಂಟೆಂಟ್ ಅಂತ. ಸೊ ಇಲ್ಲಿ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ಲ ಇಲ್ಲಿ ಆ್ಯರೋ ಮಾರ್ಕಲ್ಲಿ. ಸೊ ನೋಡಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೋಸ್ಟ್ ಆ್ಯಂಡ್ ಚಾನಲ್ ಪರ್ಫಾರ್ಮೆನ್ಸ್ ಕಾಂಟೆಂಟ್ ಟ್ಯಾಬ್ ಟಿಪ್ಸ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಏನಿದೆ ಅನಾಲಿಟಿಕ್ಸ್ ಏನಿದೆ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ನಮಗೆ ಏನು ಗ್ರಾಫ್ನ ಚೆಕ್ ಮಾಡಬೇಕು. ಓಕೆನಾ, ಏನು ಗ್ರಾಫು ಇಲ್ಲಿ ಶೋ ಆಗಿದೆಯಲ್ಲ ಕಂಟೆಂಟ್ ಟ್ಯಾಬಿನಲ್ಲೇ ಅನಾಲಿಟಿಕ್ಸ್ ಅಂತ. ಸೊ ನಾವೇನು ಮಾಡೋಣ, ಇಲ್ಲಿ ನೋಡಿ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದೆ. ನಾನು ಈ ಟಿಪ್ನ ಯಾವ ಥರ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಂತ ಹೇಳ್ತೀನಿ. ಸೊ ಸಿಂಪಲ್ಲಿ ನಾವು ಇದನ್ನು ನೋಡ್ಕೊಂಡ್ವಲ್ಲ, ಇಲ್ಲಿ ನೀವು ಬೇಕಿದ್ರೆ ಇಲ್ಲಿ ವಿಡಿಯೋಸ್ಗಳು ತುಂಬ ಇರುತ್ತೆ. ಓಕೆನಾ, ನೀವು ಒಂದೊಂದಾಗಿ ನೋಡ್ಕೋಬೋದು. ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ, ಎಕ್ಸಾಕ್ಟ್ ಟಿಪ್ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಯಾವುದಂತ. ನಾನು ನಿಮ್ಗೆ ಯಾವ್ದು ಹೇಳೋಕ್ಕೆ ಬರ್ತಿದ್ದೀನಿ, ನೀವು ಯಾವುದನ್ನು ಅರ್ಥ ಮಾಡ್ಕೋಬೇಕಂತ. ಓಕೆನಾ, ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ, ವಿಡಿಯೋ ಟಿಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತುಂಬ ಟಾಪಿಕ್ಸ್ಗಳಿದೆ. ಇದೆಲ್ಲ ನೋಡಿಬಿಟ್ಟು ನೀವು ಕಲಿಬಹುದು. ಓಕೆನಾ, ಇದೆಲ್ಲ ನೋಡಿ ಒಂದೊಂದಾಗಿ ಕಲ್ತ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ನನಗೆ ಎಲ್ಲದ್ರ ಬಗ್ಗೆನೂ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸಾಗಿ ವಿಡಿಯೋನ ಮಾಡಿ ಹೇಳ್ಕೊಡ್ತೀನಿ. ಓಕೆನಾ, ಸೊ ಇವತ್ತು ನಾನು ವಿಡಿಯೋ ಅನಾಲಿಟಿಕ್ಸ್ ಮತ್ತು ರಿಟರ್ನಿಂಗ್ ಆಡಿಯನ್ಸ್ ಯಾರಿರ್ತಾರ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ನಾವು ಸಿಂಪಲಿ ಏನು ಮಾಡೋಣ, ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಆಡಿಯನ್ಸ್ ಆಪ್ಷನು. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ನಿಮಗೆ ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಏನು, ಇಲ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಎಷ್ಟಿದೆ, 18K ಇದೆ. ಇಲ್ಲಿ ನನಗೆ 18,000 ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ ಯೂನಿಕ್ ವ್ಯೂವರ್ ನೋಡಿದರೆ 42,000 ಇದೆ. ಓಕೆನಾ, ಸೊ ನಮಗೆ ಇದು ಯೂನಿಕ್ ವ್ಯೂವರ್ ಇದು ನನಗೆ ಬೇಡ. ಓಕೆ, ನಮಗೆ ಬೇಡ. ಸೊ ಇಲ್ಲಿ ನೀವು ನೋಡೋದಾದರೆ ರಿಟರ್ನಿಂಗ್ ವ್ಯೂವರ್ ಎಷ್ಟಿದೆ, 18K. ಆ್ಯಂಡ್ ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನ್ಯೂ ವ್ಯೂವರ್ಸ್. ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ಏನು, ಲೈಕ್ ಈಗ ನನ್ನ ವಿಡಿಯೋನ ಯಾರಾದರೂ ಒಬ್ಬರು ನೋಡಿರ್ತಾರೆ 2 months ಮುಂಚೆ. ಓಕೆನಾ, 2 months ಮುಂಚೆ ನಂದು ಏನಾದರೂ ವೀಡಿಯೋ ನೋಡಿ ಮತ್ತು ಇವತ್ತೇನಾದರೂ ನನ್ನ ವೀಡಿಯೋ ಅವ್ರಿಗೆ ಕಾಣಿಸ್ತು, ಅವ್ರು ನೋಡ್ತಾ ಇದ್ದರೆ ಅದು ರಿಟರ್ನಿಂಗ್ ವ್ಯೂವರ್ಸ್ ಆಯಿತು. ಓಕೆನಾ, ನ್ಯೂ ವ್ಯೂವರ್ಸ್ ಅಂದರೆ ಈಗ ವಿಡಿಯೋ ಫಸ್ಟ್ ನೋಡ್ತಾ ಇರೋದು. ಓಕೆನಾ, ಸೊ ಸಿಂಪಲಿ ನಾವು ಏನು ಮಾಡಬೇಕು, ಈ ಗ್ರಾಫ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಗ್ರಾಫ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು, ಇದು ಬಂದುಬಿಟ್ಟು ರಿಟರ್ನಿಂಗ್ ವ್ಯೂವರ್. ಓಕೆನಾ, ಇದು ಬಂದುಬಿಟ್ಟು ನ್ಯೂ ವ್ಯೂವರ್ಸ್. ಸ್ಕೈ ಬ್ಲೂ ಅಲ್ಲಿದೆಯಲ್ಲ ಅದು ನ್ಯೂ ವ್ಯೂವರು. ರಿಟರ್ನಿಂಗ್ ವ್ಯೂವರು ಇದು. ಸೊ ನೀವು ನೋಡ್ಬೋದು, ನಂದು ನ್ಯೂ ವ್ಯೂವರ್ ಬಂದುಬಿಟ್ಟು 22,000 ಇದೆ. ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ಸ್ ಬಂದುಬಿಟ್ಟು 18,000 ಇದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ಗ್ರಾಫ್ ಮೇಲೆ ಎಲ್ಲಿ ಮೇಲೋಗಿದೆ ಈ ಗ್ರಾಫು, ಆ ಟೈಮಿಂಗ್ಸ್ನ ನಾವು ನೋಡಬೇಕು, ಆ ಡೇಟ್ನ ನಾವು ನೋಡಬೇಕು. ಓಕೆನಾ, ಸೊ ನಂದು ಗ್ರಾಫ್ ಬಂದುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಮೇಲೆ ಹೋಗಿದೆ. ಯಾವಾಗ 11 February 2025. ಓಕೆನಾ, ನೀವು ನೋಡ್ಬೋದು ಇಲ್ಲಿ 11 Februaryಗೆ ನಂದು ಗ್ರಾಫ್ ಒಂದು ಸ್ವಲ್ಪ ಮೇಲೋಗಿದೆ ಇಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಮೇಲೋಗಿದೆ 29 January. ಸೊ ನಾನು ಇಲ್ಲಿಂದ ತಗೊತೀನಿ 11 February 2025ಗೆ. ಓಕೆನಾ, ಅದಾದಮೇಲೆ ನಾವೀಗ ಕಂಟೆಂಟಲ್ಲಿ ಬರೋಣ. ಸೊ ಕಂಟೆಂಟಲ್ಲಿ ಆದಮೇಲೆ ಇಲ್ಲಿ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ವೀಡಿಯೋಸ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ 11 Februaryಗೆ ನಾನು ಯಾವುದು ಪೋಸ್ಟ್ ಮಾಡಿದ್ದೀನಿ ಅಂತ. ಓಕೆನಾ, ಸೊ 11 Februaryಗೆ ನಾನು ಬಂದುಬಿಟ್ಟು ಒಂದು ಪೋಸ್ಟ್ ಮಾಡಿದ್ದೆ. ಯಾವುದು 3 weeks, ಈ 2 weeks ಮಧ್ಯದಲ್ಲೇ ನಾನು ಒಂದು ಪೋಸ್ಟ್ ಮಾಡಿದ್ದೆ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನಾನು. ಓಕೆ, ಸೊ ತಗೊಳ್ಳಿ, ಎಕ್ಸಾಂಪಲ್ಗೆ ಇದೆ ಈ ವಿಡಿಯೋನೇ. ಓಕೆನಾ, ಈ ವೀಡಿಯೋಸ್ಗಳನ್ನೇ ನಾನು 11 Februaryಗೆ ಪೋಸ್ಟ್ ಮಾಡಿದ್ದೆ ಅಂದ್ಕೊಳ್ಳಿ. ಓಕೆನಾ, ಸೊ ಈ ವೀಡಿಯೋಸ್ಗಳನ್ನ ನಾವೇನು ಮಾಡಬೇಕು, ಮತ್ತೆ ನಮ್ಮ ವೀಡಿಯೋದಲ್ಲಿ ಟ್ರೈ ಮಾಡಬೇಕು. ಮತ್ತು ನಮ್ಮ ಚಾನಲಲ್ಲಿ ಸೇಮ್ ಇದೇ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಬೇಕು. ಹಾಗೇನಾಗುತ್ತೆ, ನಮ್ಮದು ಇನ್ನೂ ವ್ಯೂಸು ಜಾಸ್ತಿ ಬರುತ್ತೆ. ಆ್ಯಂಡ್ ನ್ಯೂ ವ್ಯೂವರ್ಸ್ ಏನಿದ್ದಾರೆ ಮತ್ತೆ ಬರ್ತಾರೆ ನಮ್ಮ ಚಾನಲಲ್ಲಿ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡಿದರೆ ನಿಮ್ಮ ಚಾನಲಲ್ಲಿ ವ್ಯೂಸ್ ಏನಿದೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಡನ್ಲಿ ಜಾಸ್ತಿ ಆಗೋಲ್ಲ, ಸ್ವಲ್ಪ ಅಂತಲೇ ನಿಮ್ಮದ್ರಲ್ಲಿ ಜಾಸ್ತಿ ಬರುತ್ತೆ. ನೀವು ನೋಡಿ, ಅದನ್ನೇ ನಿಮಗೆ ನಾನು ಹೇಳೋದು, ಯಾವ ವೀಡಿಯೋದಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಆ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ ಥರ ವೀಡಿಯೋಸ್ಗಳನ್ನ ನೀವು ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಅದೇ ಥರ ಸೇಮ್ ಟು ಸೇಮ್ ಕಾಪಿ ಹಾಕಬೇಡಿ. ಸ್ವಲ್ಪ ಚೇಂಜಸ್ ಇರಲಿ ವೀಡಿಯೋಸಲ್ಲಿ. ಅದೇ ಥರ ನೀವು ವೀಡಿಯೋಸ್ ಏನಾದರೂ ಹಾಕಿದರೆ ಮತ್ತೆ ನಿಮ್ಮ ನ್ಯೂ ವ್ಯೂವರ್ಸ್ ಏನಾಗುತ್ತೆ
ಬರ್ತಾರೆ ನಿಮ್ಮ ಚಾನಲಲ್ಲಿ ಆಯಿತಾ. ಇದರಿಂದ ಏನಾಗುತ್ತೆ ನಿಮ್ಮದು ಚಾನಲ್ಲು ಒಂದು ಸ್ವಲ್ಪ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ನ್ಯೂ ವ್ಯೂವರ್ಸ್ನ ತಿಳ್ಕೊಳ್ಳಿ ಆ್ಯಂಡ್ ಅದರ ಡೇಟ್ ನೋಡಿ, ಆ ಡೇಟಲ್ಲಿ ಯಾವ ವಿಡಿಯೋನ ಪೋಸ್ಟ್ ಮಾಡಿದ್ದೀರಾ ಸೇಮ್ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇಲ್ಲ ಅಂದರೆ ನೀವು ಲಾಸ್ಟ್ 28 ಡೇಸಲ್ಲಿ ನೋಡಿ ಅದರಲ್ಲಿ ಯಾವ ವಿಡಿಯೋ ಅಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಆ ವಿಡಿಯೋನ ತಗೊಂಡು ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಒಂದು ಸ್ವಲ್ಪ ಬೇರೆ ಟೈಪಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಆಗ ನಿಮ್ದು ಏನಾಗುತ್ತೆ, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ನೀವು 15 ಡೇಸ್ ಫಾಲೋ ಮಾಡಿ 100% ನಾನು ಹೇಳ್ತೀನಿ ನಿಮ್ಮ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಸಿಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಏನು ಎತ್ತ ಅಂತ, ಯಾವ ಥರ ಎಲ್ಲ ಯೂಸ್ ಮಾಡಬೇಕು, YT ಸ್ಟುಡಿಯೋ ಏನಿದೆ ಆ ಟ್ರಿಕ್ಸ್ ಎಲ್ಲ ಇದೆಯಲ್ಲ, ಯೂಟ್ಯೂಬ್ ಒಂದೊಂದು ಕೊಟ್ಟಿದೆಯಲ್ಲ. ಸೊ ಡೈಲಿ ನಿಮಗೆ ಎಲ್ಲ ಟ್ರಿಕ್ಸ್ ಆಗಿಲ್ಲ ಅಂದರೂ ತಿಳ್ಕೊಳ್ಳೋಕ್ಕೆ ಡೈಲಿ ಒಂದೊಂದು ಏನಿದೆ ಅದನ್ನು ತೆಗೆದು ಟಿಪ್ಸ್ಗಳನ್ನ ಕಲೀರಿ. ಯೂಟ್ಯೂಬ್ ಯಾವ ಥರ ಹೇಳುತ್ತೋ ಆ ಥರ ಕೆಲಸ ಮಾಡಿ. ಆಗಲೇ ನಿಮ್ಮದು ಏನಾಗೋದು, ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗೋದು. ನಿಮಗೆ ಇಷ್ಟ ಬಂದಾಗ ನೀವು ಮಾಡಿದ್ರೆ ಏನೂ ಇಲ್ಲಿ ಆಗಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.